ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಏನು ಪ್ರತಿಭಟನೆ ಮಾಡ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ. ನೋಡಿ, ಸಚಿವ ನಾಗೇಂದ್ರ ಇದ್ದಾರಲ್ಲ, ಅವರ ರಾಜೀನಾಮೆಗೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ. ಕೇವಲ ಕೇಸ್ ಇರುವುದಕ್ಕೆಲ್ಲ ರಾಜೀನಾಮೆ ಕೇಳಿದರೆ ಹೇಗೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕೇಸ್ ಇರುವುದಕ್ಕೆಲ್ಲ ರಾಜೀನಾಮೆ ಕೇಳಿದರೆ ಯಾರು ಮಂತ್ರಿ ಆಗಿರಲ್ಲ. ಬಿಜೆಪಿ ಪ್ರತಿಭಟನೆ ಕೇವಲ ಗದ್ದಲ ಸೃಷ್ಟಿಸುವುದಕ್ಕೆ ಅಷ್ಟೇ ಸೀಮಿತ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಸುಮ್ಮನೆ ಗಲಾಟೆ ಮಾಡಿ ರಾಜೀನಾಮೆ ಕೇಳುವುದು ಸರಿಯಲ್ಲ. ದಾಖಲೆಗಳಿದ್ದರೆ ಕಾನೂನುಬದ್ಧವಾಗಿ ಚರ್ಚೆಗೆ ಬಂದು ನೋಟಿಸ್ ನೀಡಲಿ. ಪೂರಕ ದಾಖಲೆಗಳಿದ್ದರೆ ಸರ್ಕಾರ ಪರಿಶೀಲಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಬಾಗಲಕೋಟೆಯಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ರಾಜೀನಾಮೆಗೆ ವಿಚಾರ ಸಂಬಂಧಪಟ್ಟ ಹಾಗೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಆ ಪ್ರೊಟೆಸ್ಟ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ. ಬರೀ ಕೇಸ್ ಇರೋದಕ್ಕೆ ರಾಜೀನಾಮೆ ಕೇಳಿದ್ರೆ ಸರಿ ಇರಲ್ಲ, ಅದು ಸೂಕ್ತವಾದ ನಿರ್ಧಾರವಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ನೋಡಿ, ಸತೀಶ್ ಜಾರಕಿಹೊಳಿ ಅವರು ನಾಗೇಂದ್ರ ಅವರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬರೀ ಕೇಸ್ ಇರೋದಕ್ಕೆ ರಾಜೀನಾಮೆ ಕೇಳಿದ್ರೆ ಸರಿಯಲ್ಲ, ಕೇಸ್ ಇರೋದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಯಾರು ಮಂತ್ರಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲ ಮಂತ್ರಿಗಳು ಮೇಲೂ ಕೂಡ ಒಂದಲ್ಲ ಒಂದು ಕೇಸ್ ಇದ್ದೇ ಇರುತ್ತೆ, ಆರೋಪಗಳಿರ್ತವೆ. ಅದನ್ನೇ ಇವರು ದೊಡ್ಡದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರತಕ್ಕಂಥದ್ದು. ಗರಂ ಆಗಿದ್ದಾರೆ ಬಿಜೆಪಿಯವರ ಮೇಲೆ. ಇನ್ನು ಬಿಜೆಪಿ ಪ್ರತಿಭಟನೆ ಇದೆಯಲ್ಲ, ಕೇವಲ ಗದ್ದಲವನ್ನು ಸೃಷ್ಟಿ ಮಾಡುವುದಕ್ಕೆ ಸೀಮಿತ ಆಗಿದೆ. ಬಿಜೆಪಿಯವರು ಸುಮ್ಮನೆ ಗಲಾಟೆ ಮಾಡಿ ರಾಜೀನಾಮೆ ಕೇಳುವುದು ಸರಿಯಲ್ಲ. ದಾಖಲೆಗಳೇ ಇದ್ದರೆ ಅದನ್ನು ಕಾನೂನುಬದ್ಧವಾಗಿ ಚರ್ಚೆಗೆ ಬಂದು ನೋಟಿಸ್ ನೀಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ಪೂರಕ ದಾಖಲೆಗಳಿದ್ದರೆ ಸರ್ಕಾರ ಪರಿಶೀಲನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುತ್ತೆ. ಬಿಜೆಪಿಯವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು.